ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಈ ದಿನ ಈ ದಿನದ ಗುರುಗೀತೆಯ ಚಿಂತನೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಶ್ಲೋಕ 86. ಉರಸ ಶಿರಸ ಚೈವ ಮನಸ ವಚಸ ದೃಶ ಪದ್ಭ್ಯಾಂ ಕರಾಭ್ಯಾಂ ಕರ್ಣಾಭ್ಯಾಂ ಪ್ರಣಮೋ ಅಷ್ಟಾಂಗ ಉಚ್ಯತೆ. ಗುರುವಿಗೆ ಸಾಷ್ಟಾಂಗ ಪ್ರಣಾಮ ಮಾಡಬೇಕು ಅಂತ ಹೇಳ್ತಾರೆ. ಸಾಷ್ಟಾಂಗ ಅಂದ್ರೆ ಅಷ್ಟ ಅಂಗ, ದೇಹದ 8 ಭಾಗಗಳು ನೆಲಕ್ಕೆ ತಾಗಬೇಕು, ಹಾಗೆ ನಮಸ್ಕಾರ ಮಾಡಬೇಕು. ಸಾಷ್ಟಾಂಗ ನಮಸ್ಕಾರ ಅರ್ಥ ಸಂಪೂರ್ಣ ಶರಣಾಗತಿ. ಭೂಯೋ ಭೂಯೋ ನಮಾಮ್ಯಹಂ, ಪೂರ್ಣ ಭೂಮಿಗೆ ಭೂಮಿಗೆ ಅಂಟಿಕೊಂಡು ನಮಸ್ಕಾರ. ಹಣೆಯ ಭಾಗ, ಎದೆಯ ಭಾಗ, 2 ಕೈ, ಮೊಣಕಾಲು, ಕಾಲು, ಪಾದ ಇವೆಲ್ಲವೂ ನೆಲಕ್ಕೆ ತಾಗ್ತವೆ. ಅದಕ್ಕೆ ಸಾಷ್ಟಾಂಗ ಪ್ರಣಾಮ ಅಂತ ಹೇಳುದು. ಇದರ ಅರ್ಥ ಶರಣಾಗತಿ ಅಂತ, ಗುರುವಿಗೆ ಸಂಪೂರ್ಣ ಶರಣಾಗಬೇಕು ಅಂತ. ಅದನ್ನ ಹೇಗೆ ಹೇಳ್ತಾರೆ? ಉರಸ ಅಂದ್ರೆ ತಲೆ, ಉರಸ ಅಂದ್ರೆ ಎದೆ, ಶಿರಸ ಅಂದ್ರೆ ತಲೆ, ಮನಸ ಅಂದ್ರೆ ಮನಸ್ಸು, ವಚಸ ಅಂದ್ರೆ ಮಾತು, ಕಣ್ಣುಗಳು ಇಂದ್ರಿಯ, ಕಾಲು ಕೈ ಮತ್ತು ಕಿವಿ ಎಲ್ಲವೂ ಸೇರಿ ಸಮರ್ಪಣೆ ಮಾಡಬೇಕು ಅಂತ. ಸಾಷ್ಟಾಂಗ ನಮಸ್ಕಾರ ಮಾಡೋ ರೀತಿ ಭೂಮಿಯ ಮೇಲೆ ಪೂರ್ತಿಯಾಗಿ ಮಲಗಿ ನಮಸ್ಕಾರ ಮಾಡೋದು. ಆದರೆ ಹೀಗೆ ಹೀಗೆ ಮಾಡಿ ನಮಸ್ಕಾರ ಮಾಡೋದು ಪೂರ್ತಿಯಾಗಿ. ಅದರ ನಿಜವಾದ ಅರ್ಥ ಏನಂದ್ರೆ, ಎದೆಯಲ್ಲಿ ಭಾವನೆಗಳಿದ್ದಾವೆ, ಅದನ್ನ ಗುರುವಿಗೆ ಅರ್ಪಣೆ ಮಾಡಬೇಕು. ತಲೆಯಲ್ಲಿ ಅಹಂಕಾರ ಇದೆ, ಯೋಚನೆಗಳಿದ್ದಾವೆ, ಅದನ್ನು ಗುರುವಿಗೆ ಅರ್ಪಣೆ ಮಾಡಬೇಕು. ಮನಸ್ಸಿನಲ್ಲಿ ವಿಚಾರಗಳಿದ್ದಾವೆ, ಮನಸ್ಸಿನಲ್ಲಿ ಚಿಂತೆಗಳಿದ್ದಾವೆ, ಅದನ್ನು ಅರ್ಪಣೆ ಮಾಡಬೇಕು. ಬಾಯಿಯಿಂದ ಬರುವ ಮಾತುಗಳೆಲ್ಲ ಗುರುವಿಗೆ ಪ್ರೀತಿ ಅಂತ ಆಗುವಂತ ಮಾತುಗಳಾಗಬೇಕು. ಬಾಯಿಗೆ ಬಂದಾಗ ಮಾತಾಡೋದಲ್ಲ. ಯಾವುದು ಜ್ಞಾನದ ಮಾತುಗಳು, ಯಾರು 4 ಜನರಿಗೆ ಒಳ್ಳೇದಾಗುತ್ತ ಮಾತುಗಳು, ಅಂತ ಮಾತುಗಳು ಮಾತಾಡಬೇಕು. ಕಿವಿ ಗುರುವಿಗೆ ಸಮರ್ಪಣೆ ಆಗಬೇಕು. ಕೈ ಕಿವಿಯಲ್ಲಿ ಕೇಳುವ ವಿಚಾರಗಳೆಲ್ಲ ಗುರುವಿಗೆ ಸಮರ್ಪಣೆ ಆಗಬೇಕು. ಕೈ ಮಾಡುವ ಕರ್ಮಗಳೆಲ್ಲ ಗುರುವಿಗೆ ಸಮರ್ಪಣೆ ಆಗಬೇಕು. ಕಾಲು ನಾನು ನಡೆಯುವ ದಾರಿ, ಆತ್ಮನು ಮೋಕ್ಷಾರ್ಥಂ ಜಗತ್ತಾಯ, ಗುರು ಸೇವೆ ಆಗಬೇಕು. ಇದಕ್ಕೆ ಅಷ್ಟಾಂಗ ನಮಸ್ಕಾರ ಅಂತ ಹೇಳುದು. ಕೇವಲ ಮಲಗಿ ಭೂಮಿ ಮೇಲೆ ಮಲಗುದಲ್ಲ. ಅಷ್ಟಾಂಗ ನಮಸ್ಕಾರದ ಅರ್ಥ, ನಿಜವಾದ ಅರ್ಥ ಎಲ್ಲವನ್ನ ಗುರುವಿಗೆ ಸಮರ್ಪಣೆ ಮಾಡಬೇಕು, ಆ ಭಾವನೆಯಲ್ಲಿ ಮಾಡೋದು. ಅದಕ್ಕೆ ಅಷ್ಟಾಂಗ ನಮಸ್ಕಾರ ಅಂತ ಹೇಳೋದು. ದೇವ ಗುರೋಃ ಕೃಪಾ ಪ್ರಸಾದೇನ ಬ್ರಹ್ಮ ವಿಷ್ಣು ಮಹೇಶ್ವರಾಃ ಸಮರ್ಥಃ ತತ್ ಪ್ರಸಾದೋ ಹಿ ಕೇವಲಂ ಗುರು ಸೇವಯಾ. ಗುರೋಃ ಕೃಪಾ ಪ್ರಸಾದೇನ, ಇದು ನಾವು ಮನುಷ್ಯರು ಮಾತ್ರ ಅಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರರು ಅವರಿಗೂ ಗುರು ಇದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ, ಬ್ರಹ್ಮಾಜಿ ಸೃಷ್ಟಿಕರ್ತ, ವಿಷ್ಣು ಪಾಲನಕರ್ತ, ಶಿವ ನಾಶ ಮಾಡೋದು. ಈ ಬ್ರಹ್ಮ ವಿಷ್ಣು ಮಹೇಶ್ವರನು ಸೇರಿ ಈಶ್ವರ ಅಂತ ಹೇಳ್ಬೋದು, ಶಕ್ತಿಶಾಲಿಯಾದ ಈಶ್ವರ. ಈಶ್ವರ ಕೂಡ ಗುರು ಸೇವೆ ಮಾಡ್ತಾರೆ. ಈಶ್ವರನಿಗೆ ಗುರು ಯಾರು? ಪರಬ್ರಹ್ಮನೇ ಗುರು. ಆ ಪರಬ್ರಹ್ಮನ ಗುರು ಸೇವೆ, ಪರಬ್ರಹ್ಮನೇ ಪ್ರಜ್ಞಾನ ಬ್ರಹ್ಮ, ಅರಿವೇ ಬ್ರಹ್ಮ. ಆ ಪ್ರಜ್ಞಾನಕ್ಕೆ, ಆ ಪರಬ್ರಹ್ಮನಿಗೆ ಈಶ್ವರ ಕೂಡ ಸೇವೆ ಮಾಡ್ತಾರೆ. ಈಶ್ವರ ಸೇವಾ ಭಾವದಲ್ಲಿ ಲೋಕ ಕಲ್ಯಾಣ ಮಾಡ್ತಾರೆ.
ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಶಕ್ತಿ ಪ್ರಾಪ್ತಿಯಾಗುವುದು ಸದ್ಗುರುವಿನಿಂದ. ಸದ್ಗುರು ಯಾರು? ಆ ಪರಬ್ರಹ್ಮ ನಾರಾಯಣನೇ ಸದ್ಗುರು. ಆ ಸದ್ಗುರುವಿಗೆ ಸೇವೆ ಮಾಡಿ ಮಾಡಿ ಲೋಕ ಕಲ್ಯಾಣ ಮಾಡ್ತಾರೆ ಅವರು. ಹಾಗಾಗ್ಬಿಟ್ಟು ಬ್ರಹ್ಮ ವಿಷ್ಣು ಮಹೇಶ್ವರರೇ ಶಕ್ತಿಶಾಲಿಗಳು. ಅವರ ಶಕ್ತಿಯ ರಹಸ್ಯ ಏನು? ಗುರು ಸೇವೆ. ಗುರು ಕೃಪೆಯಿಂದ ಅವರಿಗೆ ಶಕ್ತಿ ಪ್ರಾಪ್ತಿಯಾಗ್ತದೆ. ಹಾಗಿದ್ದರೆ ನಮ್ಮ ನಮ್ಮ ಸಾಮಾನ್ಯ ಮನುಷ್ಯರು ನಮ್ಮ ಪಾಡೇನು? ಗುರು ಸೇವೆಯಿಂದ ನಾವು ಶಕ್ತಿಯನ್ನು ಪ್ರಾಪ್ತಿ ಮಾಡ್ತೇವೆ ಜೀವನದಲ್ಲಿ. ಗುರು ಅಂದ್ರೆ ನಮ್ಮ ಆತ್ಮ. ಆ ಆತ್ಮ ಪರಮಾತ್ಮನಿಗೆ ಒಂದು. ಆ ಆತ್ಮನಿಗೋಸ್ಕರ ನಾವು ಕೆಲಸ ಮಾಡುವಾಗ ನಾವು ಉದ್ಧಾರ ಆಗ್ತೇವೆ. ದೇವ ಕಿನ್ನರ ಗಂಧರ್ವ ಪಿತರೋ ಯಕ್ಷಚಾರಣಾ ಮುನಯೋ ನೈವ ಜಾನಂತಿ ಗುರು ಶುಶ್ರೂಷೆ ವಿಧಿಂ. ಈಗ ಶಿವ ಹೇಳ್ತಾರೆ, ಓ ಪಾರ್ವತಿ, ಬ್ರಹ್ಮ ವಿಷ್ಣು ಮಹೇಶ್ವರ ಸೇವೆ ಮಾಡ್ತಾರೆ. ಆದ್ರೆ ಹಲವಾರು ದೇವತೆಗಳಿದ್ದಾರೆ, ಅವ್ರು ಬಹಳ ಶಕ್ತಿಶಾಲಿಗಳು. ಎಲ್ರಿಗೂ ಗುರು ಸೇವೆ ಬಗ್ಗೆ ಗೊತ್ತಿಲ್ಲ. ಕೆಲವರಿಗೆ ಅಹಂಕಾರ ಇರ್ತದೆ. ಯಾರಿಗೆ? ದೇವತೆಗಳಿಗೆ, ಹಲವಾರು ದೇವತೆಗಳಿಗೆ. ಕೆಲವು ದೇವತೆಗಳಿಗೆ ಜ್ಞಾನ ಇರ್ತದೆ, ಕೆಲವು ದೇವತೆಗಳು ಇರುವುದಿಲ್ಲ. ದೇವತೆಗಳು ಕಿನ್ನರ ಕಿಂಪುರುಷರು. ಕಿನ್ನರ ಅಂದ್ರೆ ಡ್ಯಾನ್ಸ್ ಮಾಡೋರು ದೇವಲೋಕದಲ್ಲಿ. ಕಡೆಗೆ ಗಂಧರ್ವರು ದೇವಲೋಕದ ಸಂಗೀತಗಾರರು. ಪಿತೃಗಳು ಯಕ್ಷ ಮತ್ತು ಚಾರಣ, ಇವೆರಡು ರೀತಿಯ ಜೀವಿಗಳು. ಮುನಿಗಳು ಋಷಿಗಳು, ತಪಸ್ ಮಾಡ್ತಾ ಇರೋರು. ಇವರಿಗೆ ಕೂಡ ಗುರು ಸೇವೆಯ ರಹಸ್ಯ ಗೊತ್ತಿಲ್ಲಪ್ಪ. ಗುರು ಸೇವೆ ಮಾಡೋದು ಗೊತ್ತಿಲ್ಲ. ತಮ್ಮ ಅಹಂಕಾರದಿಂದ ನನಗೋಸ್ಕರ ಸಾಧನೆ ಮಾಡ್ತಾ ಇದ್ದಾರೆ. ಗುರುವಿನ ಪ್ರೀತ್ಯರ್ಥ ಗುರು ಶುಶ್ರೂಷೆ ಮಾಡ್ತಾ ಸಾಧನೆ ಮಾಡಬೇಕು. ಇದು ಗೊತ್ತಿಲ್ಲ. ಅಂದ್ರೆ ಅಜ್ಞಾನ ಮನುಷ್ಯರಿಗೆ ಮಾತ್ರ ಅಲ್ಲ, ದೇವ ಕಿನ್ನರ ಕಿಂಪುರುಷ ಗಂಧರ್ವರಿಗೂ ಅಜ್ಞಾನ ಇದೆ. ಇದನ್ನ ಯಾಕೆ ಹೇಳಿದ್ರು? ನಾವು ಮನುಷ್ಯರಿಗೆ ಅಜ್ಞಾನ ಇರೋದು ನಮ್ಗೆ ಗೊತ್ತು. ಆದ್ರೆ ಹಲವಾರು ಲೋಕದ ಜೀವಿಗಳಿಗೂ ಕೂಡ ಅಜ್ಞಾನ ಇದೆ. ಗುರುವಿನ ಮಹತ್ವ ಗೊತ್ತಿಲ್ಲ. ಇದು ಶ್ಲೋಕ 83. ಶ್ಲೋಕ 84. ಮದೋ ಅಹಂಕಾರ ಗರ್ವೇಣ ತಪೋ ವಿದ್ಯಾ ಬಲಾನ್ವಿತಾ ಸಂಸಾರ ಕುಹರಾವರ್ತೆ ಪತಿತ ಘಟಯನ್ ವ್ರತಂ ಘಟಯನ್ ಅವರತ್. ಮದ ಅಹಂಕಾರ ಗರ್ವೇಣ. ಮದ ನನಗೆ ಅಧಿಕಾರ ಇದೆ. ಅಹಂಕಾರ, ನಾನೇ ದೊಡ್ಡವನು. ಗರ್ವ, ನಾನು ದೊಡ್ಡವನು ಎಲ್ಲಿಗಿಂತ, ಶ್ರೇಷ್ಠ ಎಲ್ಲಿಗಿಂತ. ನಾನು ತಪಸ್ಸು ಮಾಡ್ತಾ ಇದ್ದೇನೆ. ನನಗೆ ತಪಸ್ಸು ಅಂದ್ರೆ ಸಾಧನೆ. ವಿದ್ಯೆ ಇದೆ ನನಗೆ. ಈ ಎಲ್ಲ ಬಲಗಳು ಮನುಷ್ಯನ ತಲೆಗೆ ಏರ್ಬಿಡ್ತವೆ. ಮನುಷ್ಯನಿಗೆ ದೇವತೆಗಳೇ ಗಂಧರ್ವ ಕಿಂದರ ಕಿಂಪುರುಷರಿಗೆ ಕೂಡ. ಯಾವುದದು? ಮದ, ನಾನೇ ದೊಡ್ಡವನು. ಗರ್ವ, ಅಹಂಕಾರ, ನಾನು ಅಂತ ಅಹಂಕಾರ. ತಪೋ ವಿದ್ಯಾ, ನಾನು ತಪಸ್ಸು ಮಾಡ್ತೇನೆ. ತಪಸ್ಸು ಅಂದ್ರೆ ತಪಸ್ಸು ಅಂದ್ರೆ ಏನಂದ್ರೆ ಸಾಧನೆ. ಎಲ್ಲರೂ ತಪಸ್ಸು ಮಾಡ್ತಾರೆ. ಒಬ್ಬ ದುಡ್ಡು ಬಿಡಬೇಕಾದ್ರೆ ತಪಸ್ಸು ಮಾಡಬೇಕು. ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಒಲಿಂಪಿಕ್ಸ್ ಗೆಲ್ಲಬೇಕಾದ್ರೆ ಸಾಧನೆ ಮಾಡಬೇಕು. ಆ ಸಾಧನೆಗೆಲ್ಲ ತಪಸ್ಸು ಅಂತ ಹೇಳೋದು. ಶರೀರವನ್ನ ಮನಸ್ಸನ್ನ ನಿಯಂತ್ರಣ ತಂದು ಸಾಧನೆ ಮಾಡಬೇಕು. ಆದ್ರೆ ಸಾಧನೆಯಲ್ಲಿ 3 ವಿಧ: ತಮೋಗುಣ, ರಜೋಗುಣ, ಸತ್ವಗುಣ. ತಮೋಗುಣ ಸಾಧನೆ ಭಯಾನಕ. ಬಹಳ ಬಹಳ ಗಟ್ಟಿಯಾಗಿ ಸಾಧನೆ ಮಾಡ್ತಾರೆ, ತಪಸ್ಸು ಮಾಡ್ತಾರೆ ಅವರು. ರಾವಣ, ಕುಂಭಕರ್ಣ, ವಿಭೀಷಣ ತಪಸ್ಸು ಮಾಡಿದ್ರು. ವಿಭೀಷಣ ತಪಸ್ಸು ಮಾಡಿದ್ದು ರಾಮನ ಪ್ರಾಪ್ತಿಗೋಸ್ಕರ, ಅದು ಸತ್ವಗುಣ. ರಾವಣ ತಪಸ್ಸು ಮಾಡಿದ್ದು ಅಧಿಕಾರ ಪ್ರಾಪ್ತಿಗೋಸ್ಕರ, ರಜೋಗುಣ. ಕುಂಭಕರ್ಣ ತಪಸ್ಸು ಮಾಡಿದ್ದು ಸೋಮಾರಿತನಕ್ಕೋಸ್ಕರ. ಸೊ ತಪಸ್ಸು ಮಾಡೋ ತಪಸ್ಸು ಭಯಂಕರ. ರಾವಣ ತಪಸ್ಸು ಮಾಡುವಾಗ ತನ್ನ ತಲೆಯನ್ನೇ ಕತ್ತರಿಸಿ ಕೊಟ್ಬಿಡ್ತಾನೆ. ಅವೆಲ್ಲ ರಜೋಗುಣದಿಂದ ಕೂಡಿ ತಪಸ್ಸು. ಅಂದ್ರೆ ಈ ತಪಸ್ಸು ಮಾಡೋದು ರಜೋಗುಣ, ಸತ್ವಗುಣ, ತಮೋಗುಣ ಇದೆ. ಎಲ್ಲ ಈ ಅಜ್ಞಾನದಲ್ಲಿ ನಾನೇ ದೊಡ್ಡವನು, ನಾನೇ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಗುರುವಿನ ಮಹಿಮೆಯನ್ನು ಅರಿಯಲಾರರು. ಸಂಸಾರ ಕುಹರಾವರ್ತೆ. ಇದರ ಫಲ ಏನಾಗುತ್ತೆ? ಈ ಗರ್ವ ಅಹಂಕಾರದಿಂದ ಸಂಸಾರ ಕುಹರ,
ಸಂಸಾರ ಅಂದ್ರೆ ಸಂ ಸ- ಪುನರಪಿ ಜನನಂ ಪುನರಪಿ ಮರಣ, ಪುನಃ ಪುನಃ ಹುಟ್ಟಿ ಹುಟ್ಟು ಸಾವು ಬರೋ ಸಂಸಾರಕ್ಕೆ ಬಿದ್ದು ಬಿಡ್ತಾರೆ. ಅದನ್ನು ಹೊರಗೆ ಬರಕ್ಕೆ ಆಗುದಿಲ್ಲ. ಇದು ಮನುಷ್ಯನಿಗೆ ಮೂರು ರೀತಿಯ ಬಲಗಳಿದಾವ. ಬಲ, ಬೇರೆ ಬೇರೆ ಬಲ ಇದೆ. ಧನಬಲ, ನನ್ನ ದುಡ್ಡಿದೆ. ಜನಬಲ, ನನ್ನ ಜನರ ಸಪೋರ್ಟ್ ಇದೆ. ವಿದ್ಯಾಬಲ, ನನಗೆ ವಿದ್ಯೆ ಇದೆ. ಅಧಿಕಾರ ಬಲ, ನನಗೆ ಅಧಿಕಾರ ಇದೆ. ಇವೆಲ್ಲ ಬಲ ಇದ್ರೆ ಏನ್ ಪ್ರಯೋಜನಪ್ಪ? ಗುರುಬಲ ಇಲ್ದಿದ್ರೆ, ಗುರುವಿನ ಗುರುವಿನ ಕೃಪೆ ಇಲ್ದಿದ್ರೆ ಸಂಸಾರ ಸಮುದ್ರದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಗುರುಬಲ ಮಹಾಬಲ, ದೊಡ್ಡ ಬಲ. ಗುರುಬಲ ಬೇಕು. ಗುರುಬಲ ಬರೋದು ಶರಣಾಗತನಾಗಿ, ಗುರುವಿಗೆ ಶರಣಾಗತನಾಗಿ ಸೇವೆ ಮಾಡಿದಾಗ ಗುರುಬಲ ಬರ್ತದೆ. ಧ್ಯಾನಂ ಶೃಣು ಮಹಾದೇವಿ ಶ್ರೀ ಗುರೋ ಕಥಯಾಮಿತೆ ಸರ್ವ ಸೌಖ್ಯಕರಂ ತದ್ವದ್ ಭುಕ್ತಿ ಮುಕ್ತಿ ಪ್ರದಾಯಕಂ. ಈಗ ಶಿವ ಹೇಳ್ತಾರೆ, ಹೇ ಪಾರ್ವತಿ, ಧ್ಯಾನ ಮಾಡೋ ರೀತಿ ಹೇಳ್ಕೊಡ್ತೇನೆ. ಎಂತ ಧ್ಯಾನ? ಸದ್ಗುರುವಿನ ದಾನ, ಶ್ರೀ ಗುರುವಿನ ಧ್ಯಾನ. ಅದನ್ನ ಹೇಗೆ ಮಾಡಬೇಕು? ಆ ಧ್ಯಾನದಿಂದ ಸರ್ವ ಸೌಖ್ಯಕರ, ಎಲ್ಲವೂ ಒಳ್ಳೇದಾಗುತ್ತೆ ನಮಗೆ. ಆ ಧ್ಯಾನದ ಫಲವಾಗಿ ಭುಕ್ತಿ ಮುಕ್ತಿ ಎರಡು ಸಿಗತ್ತೆ. ಭುಕ್ತಿ ಅಂದ್ರೆ ಸಂಸಾರದಲ್ಲಿ, ಜೀವನದಲ್ಲಿ ಏನ್ ಬೇಕು ಅದು ಪ್ರಾಪ್ತಿ ಆಗ್ತದೆ. ಮುಕ್ತಿ ಅಂದ್ರೆ ಆತ್ಮಜ್ಞಾನ ಪಡ್ಕೊಂಡು ಸಂಸಾರ ಬಂದಿಂದ ಕಳ್ಸಿಕೊಳ್ತಾರೆ. ಭುಕ್ತಿ ಮುಕ್ತಿ ಎರಡನ್ನು ಕೊಡುವಂತ ಸದ್ಗುರುವಿನ ಧ್ಯಾನ ಮಾಡೋ ರೀತಿನ ಹೇಳ್ಕೊಡ್ತೇನೆ ಮುಂದಿನ ಶ್ಲೋಕದಲ್ಲಿ ಅಂತ ಶಿವ ಹೇಳ್ತಾರೆ. ಇದು ಶ್ಲೋಕ 85. ಈಶ್ವರಿಗೆ ಹೇಳಿದಕ್ಕೆ ಯಾರಿಗಾದ್ರು ಪ್ರಶ್ನೆ ಇದೆಯಾ? ಕಣ್ಣು ಮುಚ್ಕೊಳ್ಳಿ. ಗಮನ ಮೂರನೇ ಕಣ್ಣಿನ ಕಡೆಗೆ ಇರ್ಲಿ, ಆಜ್ಞಾಚಕ್ರದ ಕಡೆಗೆ ಇರ್ಲಿ. ಉಸಿರು ನಿಧಾನ ಮಾಡ್ತಾ ಹೋಗಿ. ಸಹಜವಾಗಿ, ಸರಳವಾಗಿ ಉಸಿರಿನ ವೇಗ ಕಡಿಮೆ ಆಗಲಿ. ಆಳವಾಗಿ ಉಸಿರು, ದೀರ್ಘವಾಗಿ ಉಸಿರು. ಉಸಿರು ತೆಗೆದುಕೊಂಡಾಗ ಪ್ರಾಣ ಆಜ್ಞಾಚಕ್ರ ಮತ್ತು ನಿತ್ಯ ಕಡೆ ಏರ್ಲಿ. ಒಂದು ಕ್ಷಣ ಉಸಿರನ್ನ ಅಲ್ಲೇ ಹಿಡ್ಕೊಳ್ಳಿ, ಆಜ್ಞಾಚಕ್ರದಲ್ಲಿ. ಕಡೆಗೆ ಉಸಿರನ್ನ ದೀರ್ಘವಾಗಿ ಬಿಡಿ. ಆಳವಾಗಿ ಉಸಿರು, ಪ್ರಾಣಶಕ್ತಿ ನೆತ್ತಿಯ ಭಾಗ. ಸ್ವಲ್ಪ ಹೊತ್ತು ಕುಂಭಕ, ದೀರ್ಘವಾಗಿ ಉಸಿರು ಬಿಡೋದು. ಈ ಅಭ್ಯಾಸ ಮಾಡ್ತಾ ಹೋಗಿ, ಮನಸ್ಸು ಶಾಂತ ಆಗ್ತಾ ಹೋಗುತ್ತದೆ.
ಈಗ ಮನಸ್ಸನ್ನ ಬ್ರಹ್ಮರಂಧ್ರದಲ್ಲಿ ಅಥವಾ ಆಜ್ಞಾಚಕ್ರದಲ್ಲಿ ನೆಲೆನಿಲ್ಲಿಸಿ. ಮನಸ್ಸು ಶಾಂತ ಆಗಿದೆ. ನಾನು ಶಿವಸ್ವರೂಪಿ, ಶಿವೋಹಂ, ನಾನು ಗುರುವಿನೊಡಿ ಒಂದಾಗಿದ್ದೇನೆ, ಈ ಭಾವನೆಯಿಂದ ಕೂತ್ಕೋಬೇಕು. ಮನಸ್ಸಿನಲ್ಲಿ ಯಾವ್ದಾದ್ರು ವಿಚಾರಗಳು ಬಂದ್ರೆ ಓಂ ಸದ್ಗುರುದೇವಾಯ ನಮಃ ಅಂತ ಒಂದ್ಸಲ ಹೇಳಿ ಸುಮ್ಮನಿದ್ಬಿಡಿ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನ್ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎರಡು ಕೈಗಳನ್ನು ಚೆನ್ನಾಗಿ ಉಜ್ಜಿ ಕಣ್ಣಿಗೆ ಶಾಖ ಕೊಡಿ.